ಬಲಿಜ ಸಂಘದ ಚುನಾವಣೆಯಲ್ಲಿ ಅಕ್ರಮ ನಡೆಯುತ್ತಿದೆ ಎಂದು ನಿಸ್ವಾರ್ಥ ಬಲಿಜ ಯುವಕರು ಹೋರಾಟಕ್ಕೆ ಧುಮುಕಿದ್ದಾರೆ. ಬೆಂಗಳೂರಿನಲ್ಲಿ ಕಳೆದ 3 ದಿನಗಳಿಂದ ಬಲಿಜ ಸಮುದಾಯದ ಯುವಕರು ಅನಿರ್ದಿಷ್ಟಾವಧಿ ಉಪವಾಸ ಸತ್ಯಾಗ್ರಹ ಕೈಗೊಂಡಿದ್ದಾರೆ. ಬಲಿಜ ಸಂಘದ ಚುನಾವಣೆಯಲ್ಲಿ ಸಮುದಾಯದ ನಾಯಕರು ರಾಜಕೀಯ ಬೆರೆಸುತ್ತಿದ್ದಾರೆ. ಚುನಾವಣೆಯಲ್ಲಿ ಗೆಲ್ಲಲು ವಾಮಮಾರ್ಗ ಅನುಸರಿಸುತ್ತಿದ್ದಾರೆ. ಸಾವಿರಾರು ಯುವಕರಿಗೆ ಇವರೇ ಅರ್ಜಿಗಳನ್ನು ಪ್ರಿಂಟ್ ಮಾಡಿ ಅನಧಿಕೃತ ಅರ್ಜಿಗಳನ್ನು ಕೊಟ್ಟು ಲಕ್ಷಾಂತರ ರೂಪಾಯಿ ಡಿಡಿ ಕಟ್ಟಿ ಸದಸ್ಯರನ್ನಾಗಿ ಮಾಡಿ ಚುನಾವಣೆಯಲ್ಲಿ ಗೆಲ್ಲಲು ಯತ್ನಿಸುತ್ತಿದ್ದಾರೆ. ಬಲಿಜ ಯುವಕರ ಸ್ವಾಭಿಮಾನವನ್ನ ಕೊಂಡುಕೊಳ್ಳುವ ಕೆಲಸವಾಗ್ತಿದೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಮ್ಮ ಸಮುದಾಯದ ರಾಜಕೀಯ ನಾಯಕರು ಅಂತ ಏನನ್ಸ್ಕೊಂಡಿದ್ದಾರೆ, ಅವರು ಸಮುದಾಯದಲ್ಲಿ ರಾಜಕೀಯವನ್ನ ಬೆಳೆಸುವಂತಹ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ಕರ್ನಾಟಕ ಪ್ರದೇಶ ಬಲಿಜ ಸಂಘಕ್ಕೆ ಚುನಾವಣೆ ಈಗ ಆಗ್ಬೇಕಾಗಿದೆ. ನಮ್ಮ ಅವಧಿ ಮುಗಿದೋಗಿದೆ. ನಮ್ಮ ಅವಧಿ ಮುಗಿದ ನಂತರ ನಾವು ಹೊಸ ಸದಸ್ಯತ್ವವನ್ನ ಕೊಡುವಂತಹ ಅಧಿಕಾರ ನಮಗೆ ಇಲ್ಲ ಅನ್ನುವಂತಹ ಒಂದು ವಿಚಾರವನ್ನ ಕೋರ್ಟ್ ಸ್ಪಷ್ಟವಾಗಿ ಹೇಳಿದ್ರೂ ಕೂಡ ಇವತ್ತು ಸಮುದಾಯದ ನಾಯಕರೇ ಯಾರಾಗಿದ್ದಾರೆ ಅವರು ಇವತ್ತು ಬೀದಿಯಲ್ಲಿ ನಿರ್ದಿಷ್ಟ ಕಾಲ ಉಪವಾಸ ಸತ್ಯಾಗ್ರಹ ನಮ್ಮ ನಿಸ್ವಾರ್ಥ ಯುವಕರುಗಳು ಬಲಿಜ ಸಂಘದ ಯುವಕರು ಮಾಡ್ತಾ ಇರುವಂಥದ್ದು ನಮಗೆ ಕೇಳಿದ ತಕ್ಷಣ ಒಂಥರ ಗಾಬರಿ ಆಯಿತು. ಯಾಕಂತಂದರೆ ಅಮರಣ ಅಂತ ಏನೋ ಉಪವಾಸ ಮಾಡ್ತೀವಿ ಅಂದ ತಕ್ಷಣ ನಾವು ಜಗದೀಶ್ ಮತ್ತು ಎಲ್ಲ ನಾಯಕರುಗಳು ಓಡಿ ಬಂದ್ವಿ. ಯಾಕಂತಂದರೆ ಈ ಒಂದು ಸಿಸ್ಟಮಲ್ಲಿ ಏನು ವಾಮಾಚಾರ ಮೂಲಕ ಅಂದರೆ ಇಂಡೈರೆಕ್ಟ್ ಆಗಿ ಅಥವಾ ಟು ಡಿಸ್ಟರ್ಬ್ ದಟ್ ಪ್ರೆಸೆಂಟ್ ಎಲೆಕ್ಷನ್ಸ್ನ ಈಗಾಗಲೇ 5 ವರ್ಷ ತಡೆ ಹಿಡಿದಿದ್ರೂ ಸಹ ಮತ್ತೆ ಅದು ಒಂದು ಏನೋ